ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂತು ನೋಡಿ ಭರ್ಜರಿ ಘೋಷಣೆ. ಹೌದು, ಗೃಹಲಕ್ಷ್ಮಿ ಖಾತೆಗಳಿಗೆ ಅವರವರ ಕಂತಿನ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಾಯಿತು. ಹೌದು, ಖಂಡಿತವಾಗಿ ಇನ್ನೂವರೆಗೂ ಯಾವ ಮಹಿಳೆಯರಿಗೆ ಹಣವನ್ನು ಬಂದಿಲ್ಲ ಅನ್ನೋರಿದ್ದಾರೆ. ಈ ವಿಡಿಯೋನ ತಪ್ಪದೆ ಪೂರ್ತಿ ವಾಚ್ ಮಾಡಿ. ಹೌದು, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಘೋಷಣೆ ಮಾಡಿರೋದ್ರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಅವರವರ ಖಾತೆಗಳಿಗೆ ತಪ್ಪದೆ ಹಣವನ್ನು ಜಮಾ ಆಗಬೇಕಂತೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ತಪ್ಪದೆ ಹಣವನ್ನು ಜಮಾ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಖಂಡಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ DBT ಮುಖಾಂತರ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತಾರಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಡೀಟೇಲ್ ಆಗಿ ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಫುಲ್ ಡೀಟೇಲ್ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಫುಲ್ ಡೀಟೇಲ್ ಮಾಹಿತಿ ನಿಮಗೆ ಬೇಕಂದರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಮುಂದಿನ ಸರಿಯಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮತ್ತು ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಹೇಳಿರೋ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ತಪ್ಪದೆ ಗೃಹಲಕ್ಷ್ಮಿ ಖಾತೆಗಳಿಗೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಭರ್ಜರಿ ಬಂಪರ್ ಮೇಲೆ ಗುಡ್ ನ್ಯೂಸ್ ಹೊಡಿತಾ ಇದೆ ಅಂತ ಕೂಡ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಇನ್ನೂವರೆಗೂ ಯಾವ ಮಹಿಳೆಯರಿಗೆ ಬಂದಿಲ್ಲ ಅಂತ ಇದ್ರು ಆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದರೆ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಸರ್ ಅಂತ ನೀವು ಕೂಡ ಕೇಳಬಹುದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಿದ್ದರಿಂದ ಕೇವಲ ನಿಮಗೆ 2,000 ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, 31ನೇ ಕಂತಿನ 2,000 ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಸ್ನೇಹಿತರೆ. ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಇನ್ನೂ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡಿದ್ದಾರಲ್ಲ ಸರ್ ಅಂತ ಕೂಡ ಅನ್ಬೋದು ಸ್ನೇಹಿತರೆ, ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಜಮಾ ಆಗುತ್ತೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 ಟೋಟಲ್ ಆಗಿರುವಂಥ 4,000 ಪೆಂಡಿಂಗ್ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಸ್ನೇಹಿತರೆ. ಆದರೆ ಕೆಲವು ಮಹಿಳೆಯರಿಗೆ 2 ಕಂತಿನ ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 1 ಕಂತಿನ ಹಣವನ್ನು ಜಮಾ ಆಗುತ್ತೆ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಕೂಡ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಹೌದು ಸ್ನೇಹಿತರೆ, ನೀವು ಕೂಡ ಕೇಳಬಹುದು ರಾಜ್ಯ ಸರ್ಕಾರ ಕಡೆಯಿಂದ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮಾಹಿತಿ ಕೊಟ್ಟಿದ್ದಾರಲ್ಲ ಅಂತ ಕೂಡ ಮಾಹಿತಿ ಕೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ನೀವು ಹೊಸದಾಗಿ ಬಿಟ್ಟಿರುವ ಅರ್ಜಿಯನ್ನು ಸಲ್ಲಿಸಲೇಬೇಕು. ಹೌದು ಸ್ನೇಹಿತರೆ, ಇವಾಗಲೇ ಯಾವ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಸರ್ ಅಂತ ನೀವು ಕೂಡ ಕೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ತಿಂಗಳಿನ ನಿಮ್ಮ ಖಾತೆಗಳಿಗೆ 2,000 ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಆದರೆ ಮುಂದಿನ ತಿಂಗಳಿನ ಹಿಡಿದು ಕೂಡ ನಿಮ್ಮ ಖಾತೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಖಾತೆಗಳ 2,000 ಹಣವನ್ನು ನಿಮ್ಮ ಖಾತೆಗಳಿಗೆ ಬರಬೇಕು ಅಂತ ಅಂದುಕೊಂಡಿದ್ದಾರೆ ಸ್ನೇಹಿತರೆ. ಹೊಸದಾಗಿ ಬಿಟ್ಟಿರೋದ್ರಿಂದ ಹೊಸ ಅರ್ಜಿಯನ್ನು ನೀವು ಸಲ್ಲಿಸಲೇಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅರ್ಜಿ ಸಲ್ಲಿಸಲಿಕ್ಕೆ ಏನು ಡೀಟೇಲ್ ಮಾಹಿತಿ ಬೇಕು ಮತ್ತು ಯಾವಾಗ ಕನ್ಫರ್ಮ್ ಡೇಟ್ ಕೊಟ್ಟಿದ್ದಾರೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಥರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ, ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ, ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಸರಿಯಾದ ಮಾಹಿತಿ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಮೊದಲೇ ಮುಖ್ಯಮಂತ್ರಿಯಾಗಿರುವಂಥ CM ಸಿದ್ದರಾಮಯ್ಯ ಸರ್ ಹೇಳಿರೋ ಪ್ರಕಾರ ಪ್ರತಿ ತಿಂಗಳು ಯಾವ ರೀತಿಯಾಗಿ ಹಂತವಾಗಿ ನಿಮ್ಮ ಖಾತೆಗಳಿಗೆ 2,000 ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೋ ಅದೇ ರೀತಿಯಾಗಿ ಈ ತಿಂಗಳು ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಕೇವಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು ಮಾತ್ರ. ಆದರೆ ನಿಮ್ಮ ಗೃಹಲಕ್ಷ್ಮಿ ಖಾತೆಗಳಿಗೆ ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ ಈ 2026, 27 ಮುಗಿದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇರ್ತಾರೆ ಸ್ನೇಹಿತರೆ. ಖಂಡಿತವಾಗಿ ನೀವು ಹೊಸದಾಗಿ ಬಿಟ್ಟಿರುವಂಥ ಅರ್ಜಿನ ಸಲ್ಲಿಸಲೇಬೇಕು ಸ್ನೇಹಿತರೆ. ರಾಜ್ಯ ಸರ್ಕಾರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೂ ಕೊಟ್ಟಾಯಿತು ಸ್ನೇಹಿತರೆ. ಆದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ಮೊದಲನೇದಾಗಿ ಯಾವ ಡೇಟಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಮತ್ತು ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಬೇಕು ಅಂತ ಕೂಡ ಡೀಟೇಲ್ ಮಾಹಿತಿ ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಹೊಸದಾಗಿ ಬಿಟ್ಟಿರುವಂಥ ಗೃಹಲಕ್ಷ್ಮಿ ಖಾತೆಗಳ ಹೊಸ ಅರ್ಜಿ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಹತ್ರ ಹೊಸ ಕಾರ್ಡ್ ಇರುವಂಥ ರೇಷನ್ ಕಾರ್ಡ್, BPL ಕಾರ್ಡ್ ಇರಬೇಕು ಸ್ನೇಹಿತರೆ. ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡು, ಈ ಮೂರಕ್ಕೂ ಕೂಡ ರಿಜಿಸ್ಟರ್ ಆಗಿರುವಂಥ ಒಂದು ನಂಬರ್ ಕೂಡ ತೆಗೆದುಕೊಂಡು ನೀವು ಹೋಗಿ
ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಈ ಮೂರಲ್ಲಿ ಒಂದು ಕೂಡ ಇಲ್ಲ ಅಂತ ಕೂಡ ಹೇಳಿದ್ರು ಸ್ನೇಹಿತರೆ. ಖಂಡಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಖಾತೆಗಳಿಗೆ ಹಣವನ್ನು ಬರೋದಿಲ್ಲ. ಮತ್ತು ಎಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಹಣವನ್ನು ಬರೋಕ್ಕಿಂತ ಮುಂಚೆ ಸ್ನೇಹಿತರೆ ಎಷ್ಟು ಮಹಿಳೆಯರಿಗೆ ಬರುತ್ತೆ ಅಂತ ಕೂಡ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ನೀವು ಯಜಮಾನಿ ಮಹಿಳೆಯರಾಗಿರಬೇಕು. ಅಂದರೆ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಮೊದಲಿನ ಥರ ನಿಮ್ಮ ಯಾವ ಮಹಿಳೆಯರಿಗೆ ಹಣವನ್ನು ಬರ್ತಾಯಿತ್ತು ಆ ಮಹಿಳೆಯರಿಗೆ ಖಂಡಿತವಾಗಿ ಹಣವನ್ನು ಇನ್ನು ಮುಂದೆ ಬರೋದಿಲ್ಲ. ನಿಮ್ಮ ಕುಟುಂಬಕ್ಕೆ ನೀವು ಯಜಮಾನಿಯಾಗಿದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣವನ್ನು ಬರುತ್ತೆ ಅಂತ ಕೂಡ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಈ ಡೀಟೇಲ್ ಫುಲ್ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ, ಹೌದು ಸ್ನೇಹಿತರೆ, ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದರಿಂದ ಈ ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಈ ಕರ್ನಾಟಕದಲ್ಲಿ 31 ಮತ್ತು 32 ಜಿಲ್ಲೆಗಳು ಇದ್ದಿರೋದ್ರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ನಿಮ್ಮ ಖಾತೆಗಳಿಗೆ ಎಷ್ಟು ಸಾವಿರ ಹಣವನ್ನು ಬರಬೇಕಿತ್ತು ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಇಬ್ಬರು ಕೂಡಿ ಚರ್ಚೆ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಖಾತೆಗಳಿಗೆ ಕನ್ಫರ್ಮ್ ಆಗಿ ತಪ್ಪದೆ DBT ಮುಖಾಂತರ 31ನೇ ಕಂತಿನ 2,000 ಕೆಲವು ಮಹಿಳೆಯರಿಗೆ ಜಮಾ ಆದರೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 32ನೇ ಕಂತಿನ 2,000 ಟೋಟಲ್ ಆಗಿ 4,000 ಪೆಂಡಿಂಗ್ ಹಣವನ್ನು ಕನ್ಫರ್ಮ್ ಆಗಿ ಕೆಲವು ಮಹಿಳೆಯರಿಗೆ ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕನ್ಫರ್ಮ್ ಆಗಿ ನಿಮಗೆ ಜೂನ್ 22ನೇ ತಾರೀಕು ನಿಮಗೆ ಸಂಜೆ ನಿಮಗೆ 4 ಗಂಟೆ ಮತ್ತು 5 ಗಂಟೆ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬರಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಮಾಹಿತಿ ಕೊಟ್ಟಿದ್ದರಿಂದ ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ 31ನೇ ಕಂತಿನ 2,000 ಹಣವನ್ನು ಜೂನ್ 22ನೇ ತಾರೀಕು ನಿಮಗೆ 4 ಗಂಟೆ ಮತ್ತು 5 ಗಂಟೆ ಒಳಗಡೆ ಕನ್ಫರ್ಮ್ ಆಗಿ ನಿಮ್ಮ ಖಾತೆಗಳಿಗೆ 2,000 ಪೆಂಡಿಂಗ್ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ತಪ್ಪದೆ DBT ಮುಖಾಂತರ ನಿಮ್ಮ ಖಾತೆಗಳಿಗೆ 2,000 ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಮತ್ತು ನಿಮ್ಮ ಖಾತೆಗಳಿಗೆ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೂವರೆಗೂ ಕೂಡ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಖಾತೆಗಳನ್ನು ಚರ್ಚೆ ಮಾಡಿ ಸ್ನೇಹಿತರೆ, ಸ್ವಲ್ಪ ರಿಪೋರ್ಟ್ಗಳನ್ನು ಹಾಕಿ ನಿಮ್ಮ ಖಾತೆಗಳಿಗೆ ತಪ್ಪದೆ ಮತ್ತೊಂದು ಬಾರಿ ಹಣವನ್ನು ಬಿಡುಗಡೆ ಮಾಡಲು ಟ್ರೈ ಮಾಡಿಸ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಗೃಹಲಕ್ಷ್ಮಿ ಖಾತೆಗಳಿಗೆ ಜೂನ್ 22ನೇ ತಾರೀಕು ಪ್ರತಿಯೊಬ್ಬ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಿಮಗೇನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಅದರ ಮುಂದಿರೋ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಹೌದು, ಇದೇ ಥರ ಮಹಿಳೆಯರಿಗೆ ಸರಿಯಾದ ಮಾಹಿತಿಗಳನ್ನು ಬಿಡ್ತಾ ಇರ್ತೀನಿ, ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋವನ್ನು ಸಿಗೋಣ ವೀಕ್ಷಕರೇ, ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.